ಈಗೇನೋ ಹೊರಟಿದ್ದಾರೆ, ಬೀದರ್ಗೆ ಹೋದರು, ಅನುಭವ ಮಂಟಪದ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಜೊತೆಗೆ ಅದು ಎಂಥದ್ದು ಅಕ್ಕ ಚಟುವಟಿಕೆ ಅಂತೇಳಿ ಇನ್ನೊಂದೇನೋ ಕಾರ್ಯಕ್ರಮ ಮಾಡಿದ್ರು. ಕಲಬುರಗಿಲಿ ಒಂದು ಪ್ರಗತಿ ಪರಿಶೀಲನಾ ಸಭೆ ಅಂತಲೂ ಮಾಡಿದ್ದಾರೆ. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇದೇನೋ 5,500 ಕೋಟಿನೋ 15,000 ಕೋಟಿನೋ ಗೊತ್ತಿಲ್ಲಪ್ಪ, ಅದೇನೋ ಹೇಳ್ಕೊಂಡೇ ಬಂದವ್ರೆ ಸಿದ್ದರಾಮಯ್ಯರ ಕಾಲದಿಂದ. ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದ್ದು ಅದು ಎಷ್ಟೆಷ್ಟು ಹಣ ಕೊಟ್ಟು ಎಲ್ಲೆಲ್ಲಿ ಕೆಲಸ ಆಗಿದೆ ಅದೆಲ್ಲ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆ ಮಾಡೋರೋ ಬಿಟ್ಟವರೋ ಪತ್ರಿಕೆಯಲ್ಲಿ ಬರಲಿಲ್ಲ, ಯಾವುದು ವಿಷಯಗಳು ಬರಲಿಲ್ಲ. ಏನು ಚರ್ಚೆ ಮಾಡ್ಕೊಂಬಂದಿರೋ ಗೊತ್ತಿಲ್ಲ. ಇವತ್ತು ಬೆಳಗಾವಿಗೆ ಹೋಗ್ತಾವ್ರೆ. ಬೆಳಗಾವಿಲಿ ಆಲ್ರೆಡಿ ಮಹಾರಾಷ್ಟ್ರದ ಧಾರಾಕಾರ ಮಳೆಯಿಂದ ಇವತ್ತೇನು 1 ಲಕ್ಷ 1.5 ಲಕ್ಷ ಕ್ಯೂಸೆಕ್ಸ್ ನೀರು ಆಲ್ಮಟ್ಟಿಗೆ ಹರಿದು ಬರ್ತಾ ಇದೆ. ಡ್ಯಾಮ್ ತುಂಬ್ತಾ 10 ಅಂದರೆ ದಿನಕ್ಕೆ 10-12 TMC ನೀರು. ಅಲ್ಲಿ ಜನ ಏನೇನು ಬವಣೆ ಅನುಭವಿಸ್ತಾವ್ರೆ ಆ ಮಳೆಯಿಂದ. ಇನ್ನೊಂದು ಕಡೆ ಮಳೆ ಆಗದೆ ಜನಗಳ ಬರಗಾಲದ ಪರಿಸ್ಥಿತಿ ಏನಿದೆ, ಆ ಮನೆ ಬಿದ್ದವರು, ಬೆಳೆ ಹಾನಿ ಆದವ್ರದ್ದು ಅವ್ರಿಗೇನು ಸಂದೇಶ ಕೊಡಬೇಕು ಅದೆಲ್ಲ ಕೊಟ್ಟು ಬರೋ ಸೂಕ್ತ ಅಂತ ನಾನು ಅವರಿಗೆ ಸ್ವಲ್ಪ ಒತ್ತಾಯ ಮಾಡ್ತೀನಿ. ನಿಮಗೇನು ಹೊರಟಿದ್ದಾರೆ, ಬೀದರ್ಗೆ ಹೋದರು, ಅನುಭವ ಮಂಟಪದ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಜೊತೆಗೆ ಅದು ಎಂಥದ್ದು ಅಕ್ಕ ಚಟುವಟಿಕೆ ಅಂತೇಳಿ ಇನ್ನೊಂದೇನೋ ಕಾರ್ಯಕ್ರಮ ಮಾಡಿದ್ರು. ಕಲಬುರಗಿಲಿ ಒಂದು ಪ್ರಗತಿ ಪರಿಶೀಲನಾ ಸಭೆ ಅಂತಲೂ ಮಾಡಿದ್ದಾರೆ. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇದೇನೋ 5,500 ಕೋಟಿನೋ 15,000 ಕೋಟಿನೋ ಗೊತ್ತಿಲ್ಲಪ್ಪ, ಅದೇನೋ ಹೇಳ್ಕೊಂಡೇ ಬಂದವ್ರೆ ಸಿದ್ದರಾಮಯ್ಯರ ಕಾಲದಿಂದ. ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದ್ದು ಅದು ಎಷ್ಟೆಷ್ಟು ಹಣ ಕೊಟ್ಟು ಎಲ್ಲೆಲ್ಲಿ ಕೆಲಸ ಆಗಿದೆ ಅದೆಲ್ಲ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆ ಮಾಡೋರೋ ಬಿಟ್ಟವರೋ ಪತ್ರಿಕೆಯಲ್ಲಿ ಬರಲಿಲ್ಲ, ಯಾವುದು ವಿಷಯಗಳು ಬರಲಿಲ್ಲ. ಏನು ಚರ್ಚೆ ಮಾಡ್ಕೊಂಬಂದಿರೋ ಗೊತ್ತಿಲ್ಲ. ಇವತ್ತು ಬೆಳಗಾವಿಗೆ ಹೋಗ್ತಾವ್ರೆ. ಬೆಳಗಾವಿಲಿ ಆಲ್ರೆಡಿ ಮಹಾರಾಷ್ಟ್ರದ ಧಾರಾಕಾರ ಮಳೆಯಿಂದ ಇವತ್ತೇನು 1 ಲಕ್ಷ 1.5 ಲಕ್ಷ ಕ್ಯೂಸೆಕ್ಸ್ ನೀರು ಆಲ್ಮಟ್ಟಿಗೆ ಹರಿದು ಬರ್ತಾ ಇದೆ. ಡ್ಯಾಮ್ ತುಂಬ್ತಾ 10 ಅಂದರೆ ದಿನಕ್ಕೆ 10-12 TMC ನೀರು. ಅಲ್ಲಿ ಜನ ಏನೇನು ಬವಣೆ ಅನುಭವಿಸ್ತಾವ್ರೆ ಆ ಮಳೆಯಿಂದ. ಇನ್ನೊಂದು ಕಡೆ ಮಳೆ ಆಗದೆ ಜನಗಳ ಬರಗಾಲದ ಪರಿಸ್ಥಿತಿ ಏನಿದೆ, ಆ ಮನೆ ಬಿದ್ದವರು, ಬೆಳೆ ಹಾನಿ ಆದವ್ರದ್ದು ಅವ್ರಿಗೇನು ಸಂದೇಶ ಕೊಡಬೇಕು ಅದೆಲ್ಲ ಕೊಟ್ಟು ಬರೋ ಸೂಕ್ತ ಅಂತ ನಾನು ಅವರಿಗೆ ಸ್ವಲ್ಪ ಒತ್ತಾಯ ಮಾಡ್ತೀನಿ. ನಿಮಗೇನು ಹೊರಟಿದ್ದಾರೆ, ಬೀದರ್ಗೆ ಹೋದರು, ಅನುಭವ ಮಂಟಪದ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಜೊತೆಗೆ ಅದು ಎಂಥದ್ದು ಅಕ್ಕ ಚಟುವಟಿಕೆ ಅಂತೇಳಿ ಇನ್ನೊಂದೇನೋ ಕಾರ್ಯಕ್ರಮ ಮಾಡಿದ್ರು. ಕಲಬುರಗಿಲಿ ಒಂದು ಪ್ರಗತಿ ಪರಿಶೀಲನಾ ಸಭೆ ಅಂತಲೂ ಮಾಡಿದ್ದಾರೆ. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇದೇನೋ 5,500 ಕೋಟಿನೋ 15,000 ಕೋಟಿನೋ ಗೊತ್ತಿಲ್ಲಪ್ಪ, ಅದೇನೋ ಹೇಳ್ಕೊಂಡೇ ಬಂದವ್ರೆ ಸಿದ್ದರಾಮಯ್ಯರ ಕಾಲದಿಂದ. ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದ್ದು ಅದು ಎಷ್ಟೆಷ್ಟು ಹಣ ಕೊಟ್ಟು ಎಲ್ಲೆಲ್ಲಿ ಕೆಲಸ ಆಗಿದೆ ಅದೆಲ್ಲ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆ ಮಾಡೋರೋ ಬಿಟ್ಟವರೋ ಪತ್ರಿಕೆಯಲ್ಲಿ ಬರಲಿಲ್ಲ, ಯಾವುದು ವಿಷಯಗಳು ಬರಲಿಲ್ಲ. ಏನು ಚರ್ಚೆ ಮಾಡ್ಕೊಂಬಂದಿರೋ ಗೊತ್ತಿಲ್ಲ. ಇವತ್ತು ಬೆಳಗಾವಿಗೆ ಹೋಗ್ತಾವ್ರೆ. ಬೆಳಗಾವಿಲಿ ಆಲ್ರೆಡಿ ಮಹಾರಾಷ್ಟ್ರದ ಧಾರಾಕಾರ ಮಳೆಯಿಂದ ಇವತ್ತೇನು 1 ಲಕ್ಷ 1.5 ಲಕ್ಷ ಕ್ಯೂಸೆಕ್ಸ್ ನೀರು ಆಲ್ಮಟ್ಟಿಗೆ ಹರಿದು ಬರ್ತಾ ಇದೆ. ಡ್ಯಾಮ್ ತುಂಬ್ತಾ 10 ಅಂದರೆ ದಿನಕ್ಕೆ 10-12 TMC ನೀರು. ಅಲ್ಲಿ ಜನ ಏನೇನು ಬವಣೆ ಅನುಭವಿಸ್ತಾವ್ರೆ ಆ ಮಳೆಯಿಂದ. ಇನ್ನೊಂದು ಕಡೆ ಮಳೆ ಆಗದೆ ಜನಗಳ ಬರಗಾಲದ ಪರಿಸ್ಥಿತಿ ಏನಿದೆ, ಆ ಮನೆ ಬಿದ್ದವರು, ಬೆಳೆ ಹಾನಿ ಆದವ್ರದ್ದು ಅವ್ರಿಗೇನು ಸಂದೇಶ ಕೊಡಬೇಕು ಅದೆಲ್ಲ ಕೊಟ್ಟು ಬರೋ ಸೂಕ್ತ ಅಂತ ನಾನು ಅವರಿಗೆ ಸ್ವಲ್ಪ ಒತ್ತಾಯ ಮಾಡ್ತೀನಿ. ನಿಮ್ಮ